ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮೋದಿ ಕಾರ್ಯಕ್ರಮದ ವೇಳೆ ಬಾಂಬ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಲೋಹಿತ್ ಮಾನಸಿಕ ಅಸ್ವಸ್ಥನ ಇಲ್ವಾ? ಇದ್ರ ಬಗ್ಗೆ ಈಗ ವಿಚಾರಣೆ ನಡೀತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಲೋಹಿತ್ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತ ತಂದೆ ಹೇಳಿದ್ರು. ಲೋಹಿತ್ಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ ಅಂತೇಳಿ ಅವರ ತಂದೆ ಹೇಳ್ಕೊಂಡಿದ್ರು, ಕಣ್ಣೀರಿಟ್ಟಿದ್ರು. ತನಿಖೆ ಬಳಿಕ ತಿಳಿಯಲಿದೆ ಲೋಹಿತ್ ಮಾನಸಿಕ ಸ್ಥಿತಿ ನಿಜಕ್ಕೂ ಹಾಗಾದ್ರೆ ಸ್ಟೇಬಲ್ ಇದೆಯಾ ಇಲ್ವಾ ಅಂತ. ಲೋಹಿತ್ ಮನೆಯಲ್ಲಿ ಪೊಲೀಸರು ಮತ್ತು ಬಾಂಬ್ ಸ್ಕ್ವಾಡ್ನಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಪೋಷಕರಿಂದ ಮಾಹಿತಿ ಪಡ್ಕೊಳ್ತಾ ಇರುವಂತ ಪೊಲೀಸರು ಬಂಧಿತ ಲೋಹಿತ್ ಸದಾ ನಶೆಯಲ್ಲೇ ತೇಲ್ತಾ ಇರ್ತಾನಂತೆ. ಮನೇಲಿದ್ದಾಗ ಒಬ್ಬೊಬ್ನೇ ಕಿರ್ಚಾಡ್ತಾನೆ ಅಂತೇಳಿ ಕೂಡ ಪೋಷಕರು ಹೇಳ್ಕೊಂಡಿದ್ದಾರೆ. ಸದ್ಯ ಲೋಹಿತ್ನ ಡೈರಿ ಚೆಕ್ ಮಾಡ್ತಿರುವಂತ ಪೊಲೀಸರು ಆತ ಬಳಸ್ತಾ ಇದ್ದಂತ ಮೊಬೈಲ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಲೋಹಿತ್ ಮನೆ ಪರಿಶೀಲಿಸಿದ ಸೋಕೋ ಟೀಮ್, ಬಾಂಬ್ ಸ್ಕ್ವಾಡ್. ಈಗಾಗಲೇ ಬಾಂಬ್ ಸ್ಕ್ವಾಡ್ ಮತ್ತು ಸೋಕೋ ಟೀಮ್ ಏನಿದೆ ಲೋಹಿತ್ ಮನೆಯಲ್ಲಿ ಇಂಚಿಂಚು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆತ ಪ್ರತಿನಿತ್ಯವೂ ಏನ್ ಮಾಡ್ತಾ ಇದ್ದ, ಆತನ ಹವ್ಯಾಸಗಳೇನು, ಜೊತೆಗೆ ಆತನ ಮಾನಸಿಕ ಸ್ಥಿತಿ ನಿಜವಾಗ್ಲೂ ಸರಿ ಇಲ್ವಾ, ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ನ, ತೆಗೆದುಕೊಂಡ್ರೆ ಯಾವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದ, ಎಷ್ಟು ದಿನದಿಂದ ತೆಗೆದುಕೊಳ್ತಿದ್ದ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಬಾಂಬ್ ಸ್ಕ್ವಾಡ್ ಸಮೇತ ಸೋಕೋ ಟೀಮ್ ಸಮೇತ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇರೋದು. ಬಟ್ ಈ ಸಂದರ್ಭದಲ್ಲಿ ಆತನ ಬಗ್ಗೆ ಇನ್ನು ಏನು ಮಾಹಿತಿ ಗೊತ್ತಾಗುತ್ತೆ ನಾವು ಗಮನಿಸಬೇಕಿದೆ. ಈಗಾಗಲೇ ಮಂಜುನಾಥ್ ಹೇಳ್ದಾಗೆ ಇಲ್ಲಿ ಕ್ವಾರಿಗೆ ಸ್ಫೋಟ ಮಾಡೋದಕ್ಕೆ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದ ವಸ್ತುಗಳಾವು ಅಥವಾ ಇದಕ್ಕೂ ಲೋಹಿತ್ಗೂ ನಿಜವಾಗ್ಲೂ ಸಂಬಂಧ ಇದೆಯಾ ಗೊತ್ತಾಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಈಗಾಗಲೇ ಆರೋಪಿ ಲೋಹಿತ್ ಮನೆಯಲ್ಲಿ ಇಂಚಿಂಚು ಪರಿಶೀಲನೆ ಮಾಡ್ತಿದ್ದಾರೆ ಸೋಕೋ ಮತ್ತು ಬಾಂಬ್ ಸ್ಕ್ವಾಡ್ ಕಡೆಯಿಂದ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಜಯ್? ಖಂಡಿತವಾಗ್ಲೂ ಸೌಖ್ಯ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಹಿತ್ ಮನೆಯಲ್ಲೂ ಕೂಡ ಈಗಾಗಲೇ ಸೋಕೋ ಟೀಮ್ ಆಗಿರ್ಬೋದು ಮತ್ತೆ ಆಗ್ನೇಯ ವಿಭಾಗ ಪೊಲೀಸ್ ಏನಿದ್ರೆ ಎಲ್ಲರೂ ಕೂಡ ಈಗಾಗಲೇ ಅಲ್ಲಿ ಸರ್ಚ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯಾದಂತ ಎವಿಡೆನ್ಸ್ ಸಿಕ್ಕರೂ ಕೂಡ ಈ ಒಂದು ಇನ್ವೆಸ್ಟಿಗೇಷನ್ ಕೂಡ ಹೆಲ್ಪ್ ಆಗುತ್ತೆ. ಈಗ ಮೇಲ್ನೋಟಕ್ಕೆ ಆತ ಏನು ಮಾನಸಿಕ ಅಸ್ವಸ್ಥ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ದಾಖಲೆಗಳ ಜೊತೆಗೆ ಆತ ಯೂಸ್ ಮಾಡ್ತಿದ್ದಂತ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿದೆ ಅದನ್ನು ಕೂಡ ಈಗಾಗಲೇ ಕಲೆ ಹಾಕೋಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆತ ಯೂಸ್ ಮಾಡ್ತಿದ್ದಂತ ಮೊಬೈಲ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇನ್ನಿತರ ವಿಚಾರಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಅದರಲ್ಲಿ ಇದೇ ರೀತಿಯಾಗಿ ಈ ಹಿಂದೆ ಎಲ್ಲೆಲ್ಲಿ ಮಾಡಿದ್ದ ಮತ್ತೆ ಯಾರ್ಯಾರಿಗೆ ಕರೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾದಂತ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರಾಗಿರ್ಬೋದು ಮತ್ತೆ ಸೋಕೋ ಕೂಡ ಈಗ ಟೀಮ್ ಆಗಿರ್ಬೋದು ಅವರು ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿರುವಂತ ಪೊಲೀಸ್ ಏನಿದ್ರೆ ಕಳೆದ ಒಂದು 24 ಗಂಟೆಯಿಂದಲೂ ಕೂಡ ಆತನನ್ನ ವಿಚಾರಣೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಅಲ್ಲೂ ಕೂಡ ಆತ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಆಗಿರ್ಬೋದು, ಜೊತೆಗೆ ಅಲ್ಲಿ ಆತ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿರುವಂತ ಕೆಲವೊಂದು ದಾಖಲೆಗಳಾಗಿರ್ಬೋದು ಅದೇನಾದ್ರು ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಸಹ ಮುಂದುವರಿಸಿದ್ದಾರೆ. ಸೊ ಹೀಗಾಗಿ ಆತನಿಗೆ ಈಗಾಗಲೇ ಮಾನಸಿಕ ಅಸ್ವಸ್ಥ ಅಂತಾನೂ ಕೂಡ ಹೇಳಲಾಗ್ತಿದೆ. ಅದಕ್ಕೆ ಪೂರಕವಾದಂತ ದಾಖಲೆಗಳನ್ನ ಜೊತೆಗೆ ಆತ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ರೆ ಮತ್ತೆ ಆ ಟ್ರೀಟ್ಮೆಂಟ್ ತಗೊಂಡಿದ್ದಂತ ಡಾಕ್ಟರ್ ಅನ್ನು ಕೂಡ ಈಗಾಗಲೇ ಕನ್ಸಲ್ಟ್ ಮಾಡುವಂತ ಕೆಲಸ ಕೂಡ ಮುಂದಾಗಿದ್ದಾರೆ. ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಏನೋ ಲೂಪೋಲನ್ನ ಬಿಡದೇ ಇರುವ ರೀತಿಯಲ್ಲಿ ಈಗಾಗಲೇ ಎಲ್ಲ ರೀತಿಯಂತ ತನಿಖೆಗೆ ಸಹ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.